ನನ್ನ ವೃತ್ತಿ ಏನಪ್ಪ ಅಂದರೆ, ಈ ರೋಡ್ ಸೈಡಲ್ಲಿ ಅನಾಥರು ಸತ್ತೋಗಿರ್ತಾರಲ್ಲ, ಸೊ ಅಂಥವ್ರನ್ನ ಮಣ್ಣು ಮಾಡೋಕ್ಕಂತ ಒಂದು ಟ್ರಸ್ಟ್ ಮಾಡಿದೆ ನನ್ನ ಅಜ್ಜಿ ಹೆಸರಲ್ಲಿ, ತಿಮ್ಮಕ್ಕ ಮಡಿಲು ಸೇವಾ ಟ್ರಸ್ಟ್ ಅಂತ. ನಾನು ಈ ಕೊರೋನಾ ಟೈಮಲ್ಲಿ ಮಾಡಿದಂಥ ಕೆಲವೊಂದು ಸೇವೆಗಳಿಂದ ಎಲ್ಲ ತುಂಬ ಜನಪ್ರಿಯತೆ ತಗೊಂಡು, ಅದಾದಮೇಲೆ ಆಶ್ರಮ ಮಾಡಿದೆ. ಆಶ್ರಮ ಮಾಡಾದ್ಮೇಲೆ ಅದು ಬಿಲ್ಡಿಂಗ್ ಓನರೇ ಅಜ್ಜಿದನ್ನ ಕಿಡ್ನ್ಯಾಪ್ ಮಾಡಿ, ಕೆಲವೊಂದು ಲಂಚ ಎಲ್ಲ ನೀಡಿ, ನನ್ನ ಮೇಲೆ ಉಲ್ಟಾ ಕೇಸ್ ಅಂತ ಹಾಕಕ್ಕೋಗಿ, ಆದರೆ ನಾನು ಅವತ್ತು ತಪ್ಪು ಮಾಡಿಲ್ಲ. ಅದಕ್ಕೆ ನಾನು ಕೆಲವೊಂದು ಅವಮಾನ ಪಟ್ಟೆ. ಆದರೆ ಇವತ್ತು ಚೆನ್ನಾಗಿದ್ದೀನಿ. ಬದಲಾವಣೆ ಕಿರಣ್ ಗೌಡ್ರು ಅಂತಲೂ ಕರೀತಾರೆ, ಅನಾಥ ಶವಗಳ ಒಡೆಯ ಅಂತಲೂ ಕರೀತಾರೆ. ಸೊ ಹೆಸ್ರಿಗೆ ತಕ್ಕಂತೆ ಕೆಲವೊಂದು ಚೇಂಜಸ್ ಮಾಡಬೇಕನ್ನೋ ಒಂದು ಕಾರಣಕ್ಕೆ ನಾನು ಇದಕ್ಕೆ ಬಂದೆ, ಈ ಸಮಾಜ ಸೇವೆ ಅನ್ನೋದಕ್ಕೆ. ಏನಪ್ಪ ಅಂದರೆ, ನಾನು ಟ್ರಸ್ಟು ಮಾಡಿದಾಗಲೇ ನಾನು ಸತ್ತರೆ ನನ್ನ ಕೂದಲು ಸಮೇತ ಗೌರ್ಮೆಂಟಿಗೆ ಬರ್ಕೊಟ್ಬಿಟ್ಟಿದ್ದೀನಿ. ಸೊ ಸುಮಾರು 2021 ಅಲ್ಲಿ ನಾನು ಬರ್ಕೊಟ್ಟಿದ್ದು. ಸೊ ಇವತ್ತು ನಾನು ಬಿಗ್ ಬಾಸ್ಸಿಗೆ ಬಂದು, ಮತ್ತು ಬಿಗ್ ಬಾಸ್ ಪ್ರತಿ ಸೀಸನ್ನು ನಾನು ನೋಡಿದ್ದೀನಿ. ಅದರಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದು ಲಾಯರ್ ಜಗದೀಶ್ ಆಗಿರ್ಬೋದು, ಪ್ರಥಮ್, ಹುಚ್ಚ ವೆಂಕಟ್. ಸೊ ಇದೆಲ್ಲ ನನಗೆ ತುಂಬ ಇಷ್ಟ. ಅದೇ ರೀತಿ ನಾನು ಒಂದು ಬಿಗ್ ಬಾಸ್ ವಿನ್ ಆಗಿ ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕಂತ ಇದ್ದೀನಿ. ಸೊ ನೀವು ನನಗೆ ಒಂದು ಚಾನ್ಸ್ ಕೊಡಲೇಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಬಿಗ್ ಬಾಸ್, ನಮಸ್ಕಾರ ಕರುನಾಡು ಜನತೆಗೆ. ನನ್ನ ಹೆಸರು ಕಿರಣ್ ಅಂತ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ, ಆದರೆ ನನ್ನ ಸ್ವಂತ ಊರು KGF ಕೋಲಾರ ಜಿಲ್ಲೆ ಬರುತ್ತೆ. ಈ ವರ್ಷ ಬಿಗ್ ಬಾಸಲ್ಲಿ ನಾನು ಯಾಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ, ನಾನು ತುಂಬ ನೊಂದು ಕೆಲವೊಂದು ಅವಮಾನ ಎಲ್ಲ ಪಟ್ಕೊಂಡು ಏನೋ ಒಂದು ದೊಡ್ಡ ಮಟ್ಟಕ್ಕೆ ನಾನು ಬೆಳಿಬೇಕು ಅಂತ ಇದ್ದೀನಿ.